ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ NCERT ಬೂಸ್ಟರ್ ಪೃಥ್ವಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ವಿಜ್ಞಾನದಲ್ಲಿ ಬರತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಕ್ವಶನ್ಸ್ ಗಳನ್ನ ಮತ್ತೆ ಮುಖ್ಯ ಅಂಶಗಳನ್ನ ಸ್ಟಡಿ ಮಾಡ್ಕೊಳ್ಳೋಣ. ಇದರದ್ದು ಥಿಯರಿ ಪಾಠನ ನಾವು ಮೊದಲೇನೆ ಅಪ್ಲೋಡ್ ಮಾಡಿದ್ದೇವೆ, ಆ ವಿಡಿಯೋವನ್ನು ಹೋಗ್ಬಿಟ್ಟು ನೋಡಬಹುದು. ಇದರಲ್ಲಿ ಏನಂದ್ರೆ ಯಾವ ರೀತಿ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಬರ್ತವೆ ಅನ್ನೋದು ಇದರಲ್ಲಿ ನಾವು ನೋಡ್ಕೊಳ್ಳೋಣ. ಅದಲ್ಲದೆ ನೀವೇನ್ ಮಾಡ್ಬೇಕಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಲ್ಲದೆ ವಿಡಿಯೋನ ಶೇರ್ ಮಾಡಿ ಮತ್ತೆ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ. ಇವುಗಳ ಲಿಂಕ್ ಅನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಡ್ತೇನೆ. ಅದಲ್ಲದೆ ಮತ್ತೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೇನೆ. ಸೊ ಎಲ್ಲರೂ ಹೋಗ್ಬಿಟ್ಟು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮುಖ್ಯ ಅಂಶಗಳನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಏನಂತ ಕೊಟ್ಟಿದ್ದಾರೆ ಅಂದ್ರೆ ರಾಶಿ ಸಂರಕ್ಷಣಾ ನಿಯಮ ಬಗ್ಗೆ ಕೊಟ್ಟಿದ್ದಾರೆ. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಏನಂದ್ರೆ ರಾಶಿಯನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತೆ ಲಯಗೊಳಿಸಲು ಅಂದ್ರೆ ಹಾಳು ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿನೇ ಏನ್ ಮಾಡ್ತಾರೆ ಅಂದ್ರೆ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸುವ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಇವೆಲ್ಲ ಮುಖ್ಯ ಅಂಶಗಳನ್ನ ನಾವು ಯಾವ್ದರಲ್ಲಿ ಥಿಯರಿ ಪಾರ್ಟ್ ನಲ್ಲಿ ಕೊಟ್ಟಿದ್ದೇನೆ. ಸೊ ಇದನ್ನ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಸೊ ನೀವು ಹೋಗ್ಬಿಟ್ಟು ಥಿಯರಿ ನಲ್ಲಿ ಹೋಗಿ ಇದನ್ನ ಸುಮ್ನೆ ಹಾಗೆ ಜಸ್ಟ್ ಹೇಳ್ಕೊಂಡು ಹೋಗ್ತೀನಿ. ಮುಂದೆ ಕ್ವಶನ್ಸ್ ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೆಕೆಂಡ್ ಪಾಯಿಂಟ್ ಏನನ್ನ ಕೊಟ್ಟಿದ್ದಾರೆ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟು ಮಾಡುವ ರಾಸಾಯನಿಕ ಕ್ರಿಯೆನ ಏನಂತ ಕರೀತಾರೆ ಅಂದ್ರೆ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕೊಟ್ಟಿದ್ದಾರೆ. ರಾಸಾಯನಿಕ ಸಂಯೋಜನೆ ಅಂದ್ರೆ ಏನಂತ ಇಲ್ಲಿ ಹೇಳ್ಬೇಕಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಇರ್ತಾವ, ಎರಡು ಸೇರ್ಬಿಟ್ಟು ಓನ್ಲಿ ಒಂದು ಉತ್ಪನ್ನವನ್ನು ಕೊಡ್ತಾವಲ್ಲ ಅದನ್ನ ಏನಂತ ಕರೀತಾರೆ ರಾಸಾಯನಿಕ ಸಂಯೋಜನ ಕ್ರಿಯೆ ಅಂತ ಕರೀತಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಒಂದು ಪ್ರತಿವರ್ತಕವು ವಿಭಜಿಸಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡುವ ಕ್ರಿಯೆನ ಏನಂತ ಕರೀತಾರೆ ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ರಾಸಾಯನಿಕ ವಿಭಜನೆ ಕ್ರಿಯೆ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಇರ್ತಾವ, ಅವುಗಳು ಏನ್ ಮಾಡ್ತಾವ ಅಂದ್ರೆ ಒಂದೇ ಉತ್ಪನ್ನವನ್ನ ಸೃಷ್ಟಿ ಮಾಡ್ತಾವೆ. ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಅಂದ್ರೆ ಫೋರ್ತ್ ಪಾಯಿಂಟ್ ಕಡೆ ಹೋಗೋಣ. ಫೋರ್ತ್ ಪಾಯಿಂಟ್ ನಲ್ಲಿ ಏನಂದ್ರೆ ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವನ್ನ ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಒಂದು ಹೆಚ್ಚು ಕ್ರಿಯಾಪಟು ಆಗಿರ್ತಕ್ಕಂಥ ಧಾತು ಇರುತ್ತೆ, ಅದು ಕಡಿಮೆ ಕ್ರಿಯಾಪಟು ಆಗಿರ್ತಕ್ಕಂಥ ಧಾತುವನ್ನ ಅದು ಅದರ ಸಂಯುಕ್ತದೊಂದಿಗೆ ಏನಂದ್ರೆ ಅದು ಇನ್ನೊಂದು ವಸ್ತುವಿನೊಂದಿಗೆ ಬಾಂಡಿಂಗ್ ಮಾಡ್ಕೊಂಡು ಏನಾಗಿರುತ್ತೆ ಅಂದ್ರೆ ಒಂದು ಸಂಯುಕ್ತವಾಗಿ ಕನ್ವರ್ಟ್ ಆಗಿರುತ್ತೆ. ಅದು ಏನ್ ಮಾಡ್ತದೆ ಅಂದ್ರೆ ಹೆಚ್ಚಿನ ಕ್ರಿಯಾಪಟು ಇರತಕ್ಕಂತ ಧಾತು ಏನಿರ್ತದಲ್ಲ, ಕಡಿಮೆ ಕ್ರಿಯಾಪಟು ಇರತಕ್ಕಂತ ಧಾತುವನ್ನ ಅದನ್ನ ಸ್ಥಾನಪಲ್ಲಟಗೊಳಿಸಿ ಅದು ಇನ್ನೊಂದು ಧಾತು ಏನಿರುತ್ತಲ್ಲ ಅದ್ರ ಜೊತೆ ಏನ್ ಮಾಡ್ತದೆ ಅಂದ್ರೆ ಇದು ಬಾಂಡಿಂಗ್ ಮಾಡ್ಕೊಂಡು ಸಂಯುಕ್ತವಾಗಿ ಕನ್ವರ್ಟ್ ಮಾಡುತ್ತದೆ. ಇದನ್ನೇ ಏನಂತ ಕರೀತಾರೆ ಅಂದ್ರೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ನೆಕ್ಸ್ಟ್ ಫಿಫ್ತ್ ಏನಂದ್ರೆ ಪ್ರತಿವರ್ತಕಗಳಲ್ಲಿ ಅಯಾನುಗಳ ನಡುವಿನ ವಿನಿಮಯ ಉಂಟಾಗುವ ಕ್ರಿಯೆಯನ್ನ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಏನಂದ್ರೆ ಪ್ರತಿವರ್ತಕಗಳು ಇರ್ತಾವಲ್ಲ ಅದರ ನಡುವೆ ಅಯಾನುಗಳ ವಿನಿಮಯ ಆಗ್ತದೆ. ಹೇಗೆ ಅಯಾನುಗಳ ವಿನಿಮಯ ಆಗ್ತದೆ ಅಂದ್ರೆ ಇದು ಎ ಧಾತು, ಇದು ಬಿ ಧಾತು ಅನ್ಕೊಳ್ಳೋಣ, ಪ್ಲಸ್ ಸಿ ಧಾತು, ಡಿ ಧಾತು ಅನ್ಕೊಳ್ಳೋಣ. ಇಲ್ಲಿ ಯಾವ ರೀತಿ ಆಗ್ತದೆ ಅಂದ್ರೆ ಈ ಅಯಾನು ಇದ್ದದ್ದು ಈ ಅಯಾನು ಜೊತೆ ಬಾಂಡಿಂಗ್ ಮಾಡ್ಕೊಳ್ತದೆ, ಈ ಅಯಾನು ಇದ್ದದ್ದು ಡಿ ಅಯಾನು ಜೊತೆಗೆ ಬಾಂಡಿಂಗ್ ಮಾಡ್ಕೊತ್ತೆ. ದೆನ್ ಸಿ ಅಯಾನು ಇದ್ದದ್ದು ಬಿ ಅಯಾನು ಜೊತೆಗೆ ಬಾಂಡಿಂಗ್ ಮಾಡ್ಕೊಂಡು ಏನಾಗ್ತದೆ ಅಂದ್ರೆ ಎ ಡಿ ಪ್ಲಸ್ ಸಿ ಬಿ ಗಳಾಗಿ ಕನ್ವರ್ಟ್ ಆಗ್ತದೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಇದೆಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಏನಂದ್ರೆ ನೀರಿನಲ್ಲಿ ಕರಗದ ವಸ್ತುವನ್ನ ಪ್ರಕ್ಷೇಪ ಅಂತ ಕರೀತಾರೆ. ನೀರಿನಲ್ಲಿ ಅದು ಕರಗೋದಿಲ್ಲ. ಪ್ರಕ್ಷೇಪವನ್ನು ಉಂಟು ಮಾಡುವ ಕ್ರಿಯೆಯನ್ನ ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಕ್ಷೇಪ ಉಂಟಾಗ್ತದಲ್ಲ ಅಂದ್ರೆ ನೀರಿನಲ್ಲಿ ಕರಗದೇ ಇರತಕ್ಕಂಥ ವಸ್ತು ಉಂಟಾಗ್ತದಲ್ಲ ಅದನ್ನ ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರೆ. ನೆಕ್ಸ್ಟ್ ಸೋಡಿಯಂ ಸಲ್ಫೇಟ್ ಮತ್ತು ಬೋರಿಯಂ ಕ್ಲೋರೈಡ್ ಗಳನ್ನ ಪರಸ್ಪರ ವರ್ತಿಸಿದಾಗ ಉಂಟಾಗುವ ಪ್ರಕ್ಷೇಪ ಬೋರಿಯಂ ಸಲ್ಫೇಟ್ ಆಗಿದ್ದು ಇದು ಬಿಳಿ ಬಣ್ಣವನ್ನು ಹೊಂದಿರುತ್ತದೆ. ಪ್ರಕ್ಷೇಪ ಅಂದ್ರೆ ನೀರಿನಲ್ಲಿ ಕರಗದೇ ಇರತಕ್ಕಂಥ ವಸ್ತು. ಇದು ಸೋಡಿಯಂ ಸಲ್ಫೇಟ್ ಮತ್ತೆ ಬೋರಿಯಂ ಕ್ಲೋರೈಡ್ ಗಳು ಎರಡು ಪ್ರತಿವರ್ತಕ ಮಾಡಿದಾಗ ಏನಾಗ್ತದೆ, ಬೋರಿಯಂ ಸಲ್ಫೇಟ್ ಇದು ವೈಟ್ ಕಲರ್ ಅಂದ್ರೆ ಬಿಳಿ ಬಣ್ಣದಲ್ಲಿ ಇರ್ತದೆ, ಇದು ಉಂಟಾಗ್ತದೆ. ಇದು ಒಂದು ಪ್ರಕ್ಷೇಪ ಆಗಿದೆ ಅಂತ ನಾವು ಹೇಳ್ಬೋದು. ಯಾವುದು ಬೋರಿಯಂ ಸಲ್ಫೇಟ್ ಪ್ರಕ್ಷೇಪ ಆಗಿದೆ. ಇದು 1 ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಇದೆ, ಸೊ ಇದನ್ನ ಓದ್ಕೊಳ್ಳಿ. ನೆಕ್ಸ್ಟ್ 9th ಪಾಯಿಂಟ್ ಅಂದ್ರೆ ಉಷ್ಣವನ್ನ ಬಿಡುಗಡೆ ಮಾಡುವ ಕ್ರಿಯೆಯನ್ನ ಬಹಿರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಯಾವುದು ಉಷ್ಣವನ್ನ ಅಂದ್ರೆ ಶಕ್ತಿಯನ್ನ ಬಿಡುಗಡೆ ಮಾಡ್ತಾವಲ್ಲ ಅಂದ್ರೆ ಉಷ್ಣವನ್ನ ಹೊರಗಡೆ ಬಿಡುಗಡೆ ಮಾಡ್ತಾವಲ್ಲ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ, ಅವುಗಳನ್ನ ಬಹಿರುಷ್ಣಕ ಕ್ರಿಯೆಗಳು ಅಂತ ಕರೀತಾರೆ. ನೆಕ್ಸ್ಟ್ 10ನೇದು ಕಲ್ಲಿದಿನ ದಹನ, ನೈಸರ್ಗಿಕ ಅನಿಲ ದಹನ, ಮಾನವನ ಉಸಿರಾಟ, ಸಸ್ಯಜನ್ಯ ದ್ರವ್ಯಗಳು, ವಿಘಟನ ಕ್ರಿಯೆಯಿಂದ ಕಾಂಪೋಸ್ಟ್ ತಯಾರಿಕೆ ಆಗುವುದು ಮುಂತಾದವುಗಳು ಕ್ರಿಯೆಗಳನ್ನ ಬಹಿರುಷ್ಣಕ ಕ್ರಿಯೆಗಳಾಗಿ ಉದಾಹರಣೆಗಳಾಗಿವೆ. ಇವೆಲ್ಲ ಉದಾಹರಣೆಗಳಾಗಿವೆ. ಇವುಗಳು ಥಿಯರಿ ಪಾರ್ಟ್ ನಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ನೆಕ್ಸ್ಟ್ 11th ಒನ್ ಶಕ್ತಿಯ ಹೀರಿಕೆಯಾಗುವ ಕ್ರಿಯೆಯನ್ನ ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ಶಕ್ತಿ
ಶಕ್ತಿಯಲ್ಲಿ ಯಾವ ಅಂದ್ರೆ ಒಂದು ಉಷ್ಣ, ಇನ್ನೊಂದು ವಿದ್ಯುತ್, ಇನ್ನೊಂದು ಸೂರ್ಯನ ಬೆಳಕು, ಇವೆಲ್ಲವೂ ಶಕ್ತಿಯ ಭಾಗಗಳಾಗಿವೆ. ಇವುಗಳು ಹೀರಿಕೆ ಮಾಡಿಕೊಂಡು ರಾಸಾಯನಿಕ ಕ್ರಿಯೆ ಆಗ್ತಾವಲ್ಲ ಅದನ್ನ ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಇದನ್ನು ಥಿಯರಿನಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಎಲ್ಲಾ ರಾಸಾಯನಿಕ ವಿಭಜನಾ ಕ್ರಿಯೆಗಳು ಅಂತರುಷ್ಣಕ ಕ್ರಿಯೆಗಳಿಗೆ ಉದಾಹರಣೆ ಆಗಿವೆ. ಏನ್ ರಾಸಾಯನಿಕ ವಿಭಜನಾ ಕ್ರಿಯೆಗಳು ಬರ್ತಾವಲ್ಲ ಅವೆಲ್ಲವೂ ಅಂತರುಷ್ಣಕ ಕ್ರಿಯೆಗಳಾಗಿವೆ. ಎಲ್ಲವೂ ಶಕ್ತಿಯನ್ನ ಹೀರಿಕೆ ಮಾಡ್ಕೊಂಡೆ ವಿಭಜನೆಗೊಂಡು ರಾಸಾಯನಿಕ ಕ್ರಿಯೆ ಉಂಟಾಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ 13ನೇ ಪಾಯಿಂಟ್, ಬೆಳ್ಳಿಯ ಕ್ಲೋರೈಡ್ ಮತ್ತು ಬೆಳ್ಳಿಯ ಬ್ರೋಮೈಡ್ ಗಳ ವಿಭಜನೆ ಕ್ರಿಯೆಯು ಕಪ್ಪು ಮತ್ತು ಬಿಳಿಯ ಛಾಯಾಗ್ರಹಣಗಳಲ್ಲಿ ಬಳಸ್ತಾರೆ. ಇದು 2 ಮಾರ್ಕ್ಗೆ ಅಂಡ್ 1 ಮಾರ್ಕ್ಗೆ ಜಾಸ್ತಿ ಸಾರಿ ಕೇಳಿದ್ದಾರೆ. ಇದನ್ನ ಕಾರಣ ಕೊಡಿ ಅಂತಾನು ಕೇಳಬಹುದು. ಅದಲ್ದೇನೆ ಏನಂದ್ರೆ 1 ಮಾರ್ಕ್ಗೆ ಡೈರೆಕ್ಟ್ ಕ್ವಶನ್ ಆಗಿ ಕೇಳಬಹುದು. ಸೊ ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದನ್ನ ಥಿಯರಿ ಪಾರ್ಟ್ ನಲ್ಲೂ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ 14th ಕ್ವಶನ್, ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಪಡೆದುಕೊಂಡು ಹೈಡ್ರೋಜನ್ ಅನ್ನ ಕಳೆದುಕೊಂಡ್ರೆ ಇದನ್ನ ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಏನಂದ್ರೆ ಆಕ್ಸಿಜನ್ ಅನ್ನ ಅದು ತಗೊಳುತ್ತೆ, ಹೈಡ್ರೋಜನ್ ಅನ್ನ ಬಿಟ್ಟು ಬಿಡುತ್ತೆ, ಅದನ್ನ ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ. ಅಂತರುಷ್ಣಕಲ್ಲ, ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ. 15ನೇ ಪಾಯಿಂಟ್, ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಕಳೆದುಕೊಂಡ್ರೆ ಹೈಡ್ರೋಜನ್ ಅನ್ನ ಪಡೆದುಕೊಂಡ್ರೆ ಅದನ್ನ ಅಪಕರ್ಷಣ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ಏನಂದ್ರೆ ಉತ್ಕರ್ಷಣದ ಉಲ್ಟಾ, ಏನಂದ್ರೆ ಆಕ್ಸಿಜನ್ ಅನ್ನ ಕಳ್ಕೊಳುತ್ತೆ, ಹೈಡ್ರೋಜನ್ ಅನ್ನ ಪಡೆದುಕೊಳ್ಳುತ್ತೆ, ಅದನ್ನ ಅಪಕರ್ಷಣ ಕ್ರಿಯೆ ಅಂತ ಕರೀತಾರೆ. ನೆಕ್ಸ್ಟ್ ಏನಂದ್ರೆ 16 ಪಾಯಿಂಟ್, ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಂಡರೆ ಇದನ್ನ ರೆಡಾಕ್ಸ್ ಕ್ರಿಯೆ ಅಂತ ಕರೀತಾರೆ. ಏನಂದ್ರೆ ಉತ್ಕರ್ಷಣ ಅಪಕರ್ಷಣ ಎರಡು ಕ್ರಿಯೆಗಳು ಒಂದೇ ಆಗ್ತಾವಲ್ಲ. ಒಂದು ಪ್ರತಿವರ್ತಕ ಇಲ್ಲಿ ಎ ಅನ್ನೋದು ಉತ್ಕರ್ಷಣಗೊಂಡು ಬಿ ಅನ್ನೋದು ಅಪಕರ್ಷಣಗೊಂಡಾಗ ಇದನ್ನ ಏನಂತ ಕರೀತಾರೆ ಅಂದ್ರೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ 17th, ಕೆಲವು ಲೋಹಗಳು ತಮ್ಮ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಮುಂತಾದವುಗಳೊಂದಿಗೆ ವರ್ತಿಸಿ ನಶಿಸಿ ಹೋಗುವ ಕ್ರಿಯೆಯನ್ನ ಸಂಕ್ಷರಣ ಎನ್ನುತ್ತಾರೆ. ಏನಂದ್ರೆ ನಶಿಸಿ ಹೋಗುವುದಂದ್ರೆ ಲೋಹಗಳೇನಿರ್ತಾವಲ್ಲ ತೇವಾಂಶ ಮತ್ತೆ ಆಮ್ಲಜೊಂದಿಗೆ ವರ್ತನೆ ಮಾಡಿ ಅವುಗಳ ಹೊಳಪುಗಳನ್ನ ಕಳ್ಕೊಳ್ತವೆ ಮತ್ತೆ ನಶಿಸಿ ಹೋಗಿ ಸ್ಟಾರ್ಟ್ ಮಾಡ್ತವೆ, ಅದನ್ನ ಸಂಕ್ಷಾರಣ ಕ್ರಿಯೆ ಅಂತ ಕರೀತಾರೆ. ನೆಕ್ಸ್ಟ್, ಕೊಬ್ಬು ಅಥವಾ ಎಣ್ಣೆಯ ಪದಾರ್ಥಗಳು ಉತ್ಕರ್ಷಣಗೊಂಡು ತಮ್ಮ ವಾಸನೆ ಮತ್ತೆ ರುಚಿಯನ್ನ ಬದಲಾಯಿಸಿಕೊಳ್ತವೆ. ಈ ಕ್ರಿಯೆಯನ್ನ ಕಮಟುವಿಕೆ ಅಂತ ಕರೀತಾರೆ. ಏನಂದ್ರೆ ಕೊಬ್ಬು ಅಥವಾ ಎಣ್ಣೆ ಪದಾರ್ಥಗಳನ್ನ ವಾತಾವರಣದಲ್ಲಿ ಗಾಳಿ ಜೊತೆಗೆ ಬಿಟ್ಟಾಗ ಅವುಗಳು ಏನಂದ್ರೆ ಉತ್ಕರ್ಷಣಗೊಳ್ತವೆ. ಏನಂದ್ರೆ ಆಕ್ಸಿಜನ್ ಅನ್ನ ಪಡ್ಕೊಂತವೆ, ಆಕ್ಸಿಜನ್ ಅನ್ನ ಪಡ್ಕೊಂಡು ಉತ್ಕರ್ಷಣಗೊಳ್ತವೆ, ಅವಾಗ ವಾಸನೆ ಮತ್ತೆ ರುಚಿಯಲ್ಲಿ ಚೇಂಜ್ ಆಗುತ್ತೆ, ಅದನ್ನೇ ಕಮಟುವಿಕೆ ಅಂತ ಕರೀತಾರೆ. ನೆಕ್ಸ್ಟ್ ಏನಂದ್ರೆ 19th ಪಾಯಿಂಟ್, ಗಾಳಿಯ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಆಹಾರವನ್ನ ಸಂಗ್ರಹಿಸುವುದು, ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು ಉತ್ಕರ್ಷಣ ತಡೆಯುವ 2 ಕ್ರಮಗಳು ಅಂತ ಹೇಳ್ಬೋದು. ಉತ್ಕರ್ಷಣ ತಡೆಯುವ 2 ಕ್ರಮಗಳು ಅಂದ್ರೆ ಕಮಟುವಿಕೆಯನ್ನ ತಡೆಯುವ 2 ಕ್ರಮಗಳು ಅಂದ್ರೆ ಗಾಳಿಯ ಪ್ರವೇಶಿಸದ ಸಂಗ್ರಾಹಕದಲ್ಲಿ ಅಂದ್ರೆ ಗಾಳಿ ಒಳಗಡೆ ಹೋಗದೆ ಇರ್ತಕ್ಕಂಥ ಸಂಗ್ರಾಹಕಗಳಲ್ಲಿ ಆಹಾರವನ್ನ ಸಂಗ್ರಹಿಸಿ ಇಡುವುದು. ಅದಲ್ಲದೆ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನ ಸೇರಿಸುವುದು. ಪ್ರತಿ ಉತ್ಕರ್ಷಕಗಳಂದ್ರೆ ಏನಂದ್ರೆ ಅವುಗಳು ಉತ್ಕರ್ಷಣ ಕ್ರಿಯೆಯನ್ನ ಏನ್ ಮಾಡ್ತವೆ, ಬಂದ್ ಮಾಡ್ತವೆ, ಉತ್ಕರ್ಷಣ ಕ್ರಿಯೆ ಆಗದೆ ಇರೋ ರೀತಿ ತಡೆಗಟ್ತವೆ, ಅವುಗಳನ್ನ ಪ್ರತಿ ಉತ್ಕರ್ಷಕಗಳು ಅಂತ ಕರೀತಾರೆ. ಅವುಗಳನ್ನ ಸೇರಿಸುವುದರಿಂದ ಏನಂದ್ರೆ ಉತ್ಕರ್ಷಣ ಕ್ರಿಯೆ ಆಗುವುದಿಲ್ಲ, ಅದರಿಂದ ಅದು ಕಮಟುವಿಕೆ ಕೂಡ ಆಗುವುದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ 20th ಪಾಯಿಂಟ್ ಯಾವ್ದಾದ್ರೆ, ಚಿಪ್ಸ್ ತಯಾರಿಕರು ಚಿಪ್ಸ್ ಪದಾರ್ಥಗಳ ಉತ್ಕರ್ಷಣಗೊಳ್ಳುವುದನ್ನು ತಡೆಯಲು ಚಿಪ್ಸ್ ಪೊಟನ್ಗಳ ಮೂಲಕ ನೈಟ್ರೋಜನ್ ಅನಿಲವನ್ನ ಹಾಕಿರ್ತಾರೆ. ಏನಂದ್ರೆ ಚಿಪ್ಸ್ ಪೊಟನ್ಗಳಲ್ಲಿ ಗಾಳಿ ಇರ್ತದಲ್ಲ, ಅದು ಏನಂದ್ರೆ ನೈಟ್ರೋಜನ್ ಅನಿಲ ಆಗಿರುತ್ತೆ. ಅದನ್ನ ಯಾಕೆ ಹಾಕಿರ್ತಾರೆ ಅಂದ್ರೆ ಅಲ್ಲಿ ಕಮಟುವಿಕೆ ಆಗಬಾರ್ದು, ಉತ್ಕರ್ಷಣಗೊಳ್ಳಬಾರ್ದು ಚಿಪ್ಸ್ಗಳು ಅಂತ ಹಾಕಿರ್ತಾರೆ. ಇವಾಗ ನಾವು ಮಲ್ಟಿಪಲ್ ಚಾಯ್ಸ್ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳ ಕಡೆಗೆ ನೋಡೋಣ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಫಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನಗಳ ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪಣವನ್ನು ಉಂಟು ಮಾಡ್ತಕ್ಕಂಥ ಪ್ರತಿಕ್ರಿಯೆಗಳು ಇನ್ಕಾಳನೆ ಹೇಳಿದ್ವಿ. ಬೋರಿಯಂ ಕ್ಲೋರೈಡ್ ಮತ್ತೆ ನೈಟ್ರೋಜಿಯಂ ಸಲ್ಫೇಟ್ ಈ ಎರಡು ಪರಸ್ಪರ ವರ್ತಿಸಿ ಏನ್ ಮಾಡ್ತಾವ ಅಂದ್ರೆ ಬೋರಿಯಂ ಸಲ್ಫೇಟ್ ಅನ್ನ ತಯಾರು ಮಾಡ್ತಾವಲ್ಲ, ಇದನ್ನೇ ಏನಂತ ಕರೀತಾರೆ ಅಂದ್ರೆ ಪ್ರಕ್ಷೇಪ ಅಂತ ಕರೀತಾರೆ. ಇದನ್ನ ಪ್ರಕ್ಷೇಪಣ ಕ್ರಿಯೆ ಅಂತಾನು ಕೂಡ ಕರಿಬಹುದು. ನೆಕ್ಸ್ಟ್, ಚಿಪ್ಸ್ ತಯಾರಕರು ಚಿಪ್ಸ್ ಪೊಟನಗಳಲ್ಲಿ ನೈಟ್ರೋಜನ್ ನಂತಹ ಅನಿಲವನ್ನು ಹಾಯಿಸ್ತಾರೆ. ಯಾಕಂದ್ರೆ ಇವಾಗ್ಲೇ ನೋಡಿದಿವಿ, ಏನಂದ್ರೆ ಚಿಪ್ಸ್ ಗಳು ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ಅಂತ ಹೇಳ್ಬೋದು. ಕಮಟುವಿಕೆ ಕಮಟುವಿಕೆ ತಡೆಯಲು ಅಂತಾನು ಹೇಳಬಹುದು. ನೆಕ್ಸ್ಟ್ ಥರ್ಡ್, Fe+CuSO4 ಆರೋ ಮಾರ್ಕ್
Fe4 ಪ್ಲಸ್ Cu. ಇದು ಈ ಮೇಲಿನ ರಾಸಾಯನಿಕ ಕ್ರಿಯೆ ವಿಧ ಯಾವ್ದಂದ್ರೆ ಇಲ್ಲಿ ನಮ್ಗೆ ಗೊತ್ತಿರೋದೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ಬೋದು. ಇಲ್ಲಿ ಯಾವ ರೀತಿ ನೋಡಿ, ಇದು Fe ಅಂದ್ರೆ ಕಬ್ಬಿಣ ಇದ್ದದ್ದು, Su ಅಂದ್ರೆ ತಾಮ್ರಕ್ಕಿಂತ ಏನಂದ್ರೆ ಜಾಸ್ತಿ ಕ್ರಿಯಾಶೀಲವಾಗಿದೆ. ಇಲ್ಲಿ ನೋಡಿ ಇದರ ಸಂಯುಕ್ತದಿಂದ ಏನ್ ಮಾಡಿದೆ ಅಂದ್ರೆ ಇದು ಸ್ಥಾನಪಲ್ಲಟಗೊಳಿಸಿ Cu ಅನ್ನ ಇಲ್ಲಿ ಒಂದೇ ಇರೋದ್ ರೀತಿ ಮಾಡಿದೆ. ಮತ್ತೆ Fe ಇದ್ದದ್ದು ಇದ್ರ ಜೊತೆ SO4 ಜೊತೆಗೆ ಬಾಂಡಿಂಗ್ ಮಾಡ್ಕೊಂಡು ಏನ್ ಮಾಡಿದೆ, ಸಂಯುಕ್ತವಾಗಿ ಕನ್ವರ್ಟ್ ಆಗಿದೆ. ಇದನ್ನ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ 4th ಕ್ವಶನ್, ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಕ್ಯಾಥೋಡ್ ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದಂದ್ರೆ ಹೈಡ್ರೋಜನ್ ಅಂತ ಹೇಳ್ಬೋದು. ಕ್ಯಾಥೋಡ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಮೈನಸ್. ಓಕೆ, ಆನೋಡ್ ಅಂದ್ರೆ ಪ್ಲಸ್ ಅಂತ ಹೇಳ್ಬೋದು. ಕ್ಯಾಥೋಡ್ ನಲ್ಲಿ ಹೈಡ್ರೋಜನ್ ಅನಿಲ ಯಾಕಾಗ್ತದೆ ಅಂದ್ರೆ ಮೈನಸ್ ಕಡೆಗೆ ಪ್ಲಸ್ ಆಕರ್ಷಣೆ ಆಗ್ತದೆ ಅಂತ ಕಂಡು ಹಿಡಿದರೆ. ಸೊ ಹೈಡ್ರೋಜನ್ ಈಸ್ ಆನಯನ್ ಅಂತ ಹೇಳ್ಬೋದು, ಅಂಡ್ ಆಕ್ಸಿಜನ್ ಈಸ್ ನಥಿಂಗ್ ಬಟ್ ಮೈನಸ್ ಅಂತ ಹೇಳ್ಬೋದು. ಇದು ಆನೋಡ್ ಕಡೆಗೆ ಆಕ್ಸಿಜನ್ ಹೋಗುತ್ತೆ, ಕ್ಯಾಥೋಡ್ ಕಡೆಗೆ ಹೈಡ್ರೋಜನ್ ಹೋಗುತ್ತೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಇದನ್ನ ನೆನಪಿಟ್ಕೊಂತ ಒಂದು ವಿಧಾನ. ದೆನ್ ನೆಕ್ಸ್ಟ್ 5th ಕ್ವಶನ್, ತಾಮ್ರ ಸಲ್ಫೈಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸುವಂತ ಲೋಹ ಯಾವುದು ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಕಬ್ಬಿಣ ಅಂತ ಹೇಳ್ಬೋದು. ಕಬ್ಬಿಣ ಏನಂದ್ರೆ ತಾಮ್ರಕ್ಕಿಂತ ಜಾಸ್ತಿ ಕ್ರಿಯಾಶೀಲವಾಗಿದೆ. ಸೊ ಅದಕ್ಕೋಸ್ಕರ ಅದೇನ್ ಮಾಡ್ತದೆ, ಸ್ಥಾನಪಲ್ಲಟಗೊಳಿಸ್ತದೆ ಅಂತ ಹೇಳ್ಬೋದು. ಇವಾಗ 1 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗೋಣ. 1 ಅಂಕದ ಪ್ರಶ್ನೆಗಳಲ್ಲಿ 6th ಕ್ವಶನ್ ಯಾವ್ದಂದ್ರೆ, ಈ ಕ್ರಿಯೆಯಲ್ಲಿ ಉತ್ಕರ್ಷಣಪಟ್ಟ ಮತ್ತು ಅಪಕರ್ಷಣಲ್ಪಟ್ಟ ಪ್ರತಿವರ್ತಕಗಳನ್ನ ಹೆಸರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ Cu ಅಂದ್ರೆ ಕಾಪರ್ ಆಕ್ಸೈಡ್ ಮತ್ತೆ ಹೈಡ್ರೋಜನ್ ಇದೆ. ಇದು ಏನಂದ್ರೆ ಕಾಪರ್ ಮತ್ತೆ ಹೈಡ್ರೋಜನ್ ಸಲ್ಫೈಡ್ ಗಳಾಗಿ ಕನ್ವರ್ಟ್ ಆಗಿದೆ. ಇಲ್ಲಿ ಯಾವ್ದಂದ್ರೆ ಹೈಡ್ರೋಜನ್ ಇದ್ದದ್ದು ಉತ್ಕರ್ಷಲ್ಪಟ್ಟು ಏನು ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ. ನೋಡಿ, ಇಲ್ಲಿ ಬಂದ್ಬಿಟ್ಟು ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ. ಅಂಡ್ ಅಪಕರ್ಷಣದಲ್ಲಿ ಏನಾಗಿದೆ ಅಂದ್ರೆ Cu ಇದ್ದು ಆಕ್ಸಿಜನ್ ಅನ್ನ ಕಳ್ಕೊಂಡು ಅಪಕರ್ಷಿಸಲ್ಪಟ್ಟಿದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್, ಚಿಪ್ಸ್ ತಯಾರಕರು ಚಿಪ್ಸ್ ಪೊಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲಗಳನ್ನು ಹಾಯಿಸ್ತಾರೆ. ಇದು 2nd 3rd ಟೈಮ್ ಬರೋದು. ಏಕೆ ಅಂತ ಕೇಳಿದರೆ ಇಲ್ಲಿ ಚಿಪ್ಸ್ ಉತ್ಕರ್ಷಣಗೊಳ್ಳಲು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ 8th ಕ್ವಶನ್, ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. 2nd ಒನ್ ಇದೇ ರೀತಿ ಕ್ವಶನ್, ಡೈರೆಕ್ಟ್ ಕ್ವಶನ್. Zn ಪ್ಲಸ್ Cu, Zno ಪ್ಲಸ್ ಸಿ. ಇಲ್ಲಿ ಏನಂದ್ರೆ Zn ಇದ್ದುದು ಏನಾಗಿದೆ ಅಂದ್ರೆ ಉತ್ಕರ್ಷಿಸಲ್ಪಟ್ಟು Zno ಆಗಿದೆ, ಆಕ್ಸಿಜನ್ ಅನ್ನ ಇಲ್ಲಿ ಪಡ್ಕೊಂಡಿದೆ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಅಪಕರ್ಷಿಸಲ್ಪಟ್ಟದ್ದು CO ಇದ್ದುದು ಏನಾಗಿದೆ, CO ಆಕ್ಸಿಜನ್ ಅನ್ನು ಕಳ್ಕೊಂಡು ಡೈರೆಕ್ಟ್ ಓನ್ಲಿ C ಕಾರ್ಬನ್ ಆಗಿ ಉಳ್ಕೊಂಡಿದೆ. ಇದನ್ನ ಏನಂತ ಹೇಳ್ಬೋದು, ಅಪಕರ್ಷಿಸಲ್ಪಟ್ಟಿದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 9th ಒನ್, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿ ಆಗಿರ್ತಕ್ಕಂಥ ಉತ್ಪನ್ನವನ್ನ ಏನು ಹೆಸರಿಸಿ ಅಂತ ಹೇಳಿದ್ದಾರೆ. ಅದ್ ಯಾವ್ದಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣ ಅಂತ ಹೇಳ್ಬೋದು. ಇಟ್ ಇಸ್ CaOH ಟ್ವೈಸ್ ಅಂತಾನು ಕೂಡ ನಾವು ಹೇಳ್ಬೋದು. ಇನ್ನ 2 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗೋಣ. 2 ಅಂಕದ ಪ್ರಶ್ನೆಗಳು, ಅದರಲ್ಲಿ ಒಂದೇದಾದ್ರೆ ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಬಿಡುಗಡೆ ಆಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ ಈ ಕ್ರಿಯೆ ಸರಿದೂಗಿಸಿದ ಸಮೀಕರಣವನ್ನು ಕೂಡ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗ್ತದಂದ್ರೆ ಸೀಸದ ನೈಟ್ರೇಟ್ ಏನಾಗ್ತದೆ, ನೈಟ್ರೇಟ್ ಇದ್ದದ್ದು ಏನಾಗ್ತದೆ ಅಂದ್ರೆ ವಿಭಜನೆ ಕ್ರಿಯೆ ಆಗ್ಬಿಟ್ಟು ಏನಾಗ್ತದಂದ್ರೆ ಸೀಸದ ಆಕ್ಸೈಡ್ ಆಗುತ್ತೆ, ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಆಗುತ್ತೆ, ಮತ್ತೆ ಆಕ್ಸಿಜನ್ ಅನ್ನ ಡಿವೈಡ್ ಮಾಡ್ತದೆ ಅಂತ ಹೇಳ್ಬೋದು. ಇದು ಸರಿದೂಗಿಸಿದ ಒಂದು ಏನಂದ್ರೆ ಸಮೀಕರಣ. ಇವೆಲ್ಲಾ ಸಮೀಕರಣಗಳನ್ನ ನಾವು ಇದು ಅಲ್ದಾನೆ ಇನ್ನೂ ಜಾಸ್ತಿ ಇವೆ. ಅವೆಲ್ಲ ಸಮೀಕರಣಗಳು ಇಂಪಾರ್ಟೆಂಟ್ ಅಂತ ನಾನು ಥಿಯರಿ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಕಂದು ಬಣ್ಣದ ಧೂಮ ಯಾವ್ದಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ಬೋದು. ದಟ್ಸ್ ಮಾಟ್ NO2 ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 11th ಕ್ವಶನ್ ಯಾವ್ದಂದ್ರೆ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಇದು ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಎಕ್ಸಾಮ್ ಪರ್ಪಸ್ಗೆ. ಸೊ ಇದು ಬಂದಿದೆ ಥಿಯರಿ ವಿಡಿಯೋದಲ್ಲಿ, ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೇವೆ. ಫಸ್ಟ್ ಒಂದು ಡಯಾಗ್ರಾಮ್ ಈ ರೀತಿ ಇದೆ. ಗ್ರಾಫೈಟ್ ಎಲ್ಲಿದೆ ಅಂದ್ರೆ ಇಲ್ಲಿ ನೋಡಿ, ಗ್ರಾಫೈಟ್ ಇದು ಬ್ಲಾಕ್ ಕಲರ್ ಏನಿದೆಯಲ್ಲ, ಇಟ್ ಇಸ್ ಗ್ರಾಫೈಟ್ ದಂಡ ಅಂತ ಹೇಳ್ಬೋದು. ಇದು 2 ಇವೆ. ಮತ್ತೆ ಕ್ಯಾಥೋಡ್ ಅಂದ್ರೆ ಹೈಡ್ರೋಜನ್ ಎಲ್ಲಿ ಇದಾಗ್ತದಲ್ಲ ಅದನ್ನ ಕ್ಯಾಥೋಡ್ ಅಂತ ಕರೀತಾರೆ. ಇಲ್ಲಿ ನೋಡ್ಕೊಳ್ಳಿ, ಇಟ್ ಈಸ್ ಕ್ಯಾಥೋಡ್ ಅಂತ ನಾವು ಹೇಳಬಹುದು. ಓಕೆ, ಇದು ಕ್ಯಾಥೋಡ್ ಅಂತ ನಾವು ಹೇಳ್ಬೋದು. ಇವೆರಡು ಭಾಗಗಳಲ್ಲದೆ ಎಲ್ಲಾ ಭಾಗಗಳನ್ನ ಹೆಸರಿಸಕ್ಕೆ ಹೇಳ್ತಾರೆ. ಸೊ
ದೀಸ್ ಆಲ್ ಆರ್ ಇಂಪಾರ್ಟೆಂಟ್. ಸೊ ಇವುಗಳನ್ನ ನೋಡ್ಕೊಳ್ಳಿ. ಇಟ್ ಇಸ್ 3 ಮಾರ್ಕ್ಗೆ ಇದನ್ನ ಕೇಳಿದ್ದಾರೆ. ಓಕೆ, ಇದನ್ನ 3 ಮಾರ್ಕ್ಗೆ ಕೇಳಿದ್ದಾರೆ. 3 ಮಾರ್ಕ್ಗೆ ಕೇಳಿದರೆ ಒಂದು ಗ್ರಾಫೈಟ್ಗೆ 1 ಮಾರ್ಕು, ಕ್ಯಾಥೋಡ್ನ ಬರೆದ್ರೆ 1 ಮಾರ್ಕು, ಮತ್ತೆ ಇಲ್ಲಿ ಡಯಾಗ್ರಾಮ್ ತೆಗೆದ್ರೆ 1 ಮಾರ್ಕ್. ಸೊ 3 ಮಾರ್ಕ್ ಬರುತ್ತೆ. ದೆನ್ ನೆಕ್ಸ್ಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ. ಈ ಕೆಳಗಿನ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮತ್ತೆ ಈ ರಾಸಾಯನಿಕ ಕ್ರಿಯೆಯ ವಿಧವನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಫಸ್ಟ್ ಒಂದು ಸರಿದೂಗಿಸಿದ ಸಮೀಕರಣವನ್ನು ಬರೆಯೋದಾದ್ರೆ CaCO3 ಇದ್ದದ್ದು ವಿಭಜನೆಗೊಂಡು CaO+CO2 ಆಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ ವಿಭಜನೆ ಕ್ರಿಯೆ ಆಗಿದೆ ನೋಡಿ. ಒಂದೇ ಪ್ರತಿವರ್ತಕ ಇದ್ದದ್ದು 2 ಏನಾಗಿದೆ ಉತ್ಪನ್ನಗಳನ್ನು ಕೊಟ್ಟಿದೆ. ಇದನ್ನ ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕೂಡ ಹೇಳಬಹುದು. ಇಟ್ ಇಸ್ ಫಾರ್ 2 ಮಾರ್ಕ್ ಅಥವಾ 3 ಮಾರ್ಕ್ ಕೇಳ್ತಾರೆ. ದೆನ್ ನೆಕ್ಸ್ಟ್ 13th ಕ್ವಶನ್, ಬಹಿರುಷ್ಣಕ ಹಾಗೂ ಅಂತರುಷ್ಣಕ ಕ್ರಿಯೆಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ವ್ಯತ್ಯಾಸ ಹೇಳ್ಬೇಕಂದ್ರೆ ಕ್ರಿಯೆಯಲ್ಲಿ ಉಷ್ಣವು ಬಿಡುಗಡೆ ಆಗ್ತದೆ, ಈ ಕ್ರಿಯೆಯಲ್ಲಿ ಉಷ್ಣವನ್ನ ಹೀರಿಕೆ ಆಗ್ತದೆ. ಬಹಿರುಷ್ಣಕ ಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆ ಆಗ್ತದೆ, ಅಂತರುಷ್ಣಕ ಕ್ರಿಯೆಗಳಲ್ಲಿ ಉಷ್ಣ ಹೀರಿಕೆ ಆಗ್ತದೆ. ಅಂತರ್ ಅಂದ್ರೆ ಒಳಗಡೆ ಅಂತ ಹೇಳಬಹುದು, ಬಹಿರ್ ಅಂದ್ರೆ ಹೊರಗಡೆ. ಯಾವ ಕ್ರಿಯೆಗಳಲ್ಲಿ ಬಹಿರ್ ಅಂದ್ರೆ ಹೊರಗಡೆ ಉಷ್ಣ ಬಿಡುಗಡೆ ಆಗ್ತದೆ ಅದನ್ನ ಬಹಿರುಷ್ಣಕ ಕ್ರಿಯೆ ಅಂತಾರೆ. ಅಂತರ್ ಅಂದ್ರೆ ಯಾವ ಕ್ರಿಯೆಯ ಒಳಗಡೆ ಉಷ್ಣ ಹೀರಿಕೆ ಅಂದ್ರೆ ತಗೋತದು ಅದನ್ನ ಅಂತರುಷ್ಣಕ ಕ್ರಿಯೆಗಳಂತ ಹೇಳಬಹುದು. ದೆನ್ ನೆಕ್ಸ್ಟ್, ಉತ್ಕರ್ಷಣ ಹಾಗೂ ಅಪಕರ್ಷಣ ಕ್ರಿಯೆಗಳ ನಡುವಿನ ವ್ಯತ್ಯಾಸವನ್ನ ಬರೀರಿ ಅಂತ ಹೇಳಿದ್ದಾರೆ. ಉತ್ಕರ್ಷಣ ಕ್ರಿಯೆಯಲ್ಲಿ ಏನಾಗ್ತದೆ ಅಂದ್ರೆ ಒಂದು ಆಕ್ಸಿಜನ್ ಅನ್ನ ಪಡೆದುಕೊಳ್ತದೆ. ಉತ್ಕರ್ಷಣ ಕ್ರಿಯೆಯಲ್ಲಿ ಏನಂದ್ರೆ ವಸ್ತು ಒಂದು ಆಕ್ಸಿಜನ್ ಅನ್ನ ಪಡೆದುಕೊಳ್ತದೆ. ಅಪಕರ್ಷಣ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನ ಕಳೆದುಕೊಳ್ತದೆ. ಇದಲ್ದೇನೆ ಇನ್ನೊಂದು ಡಿಫರೆನ್ಸ್ ಏನಂದ್ರೆ ಈ ಕ್ರಿಯೆಯಲ್ಲಿ ವಸ್ತು ಒಂದು ಹೈಡ್ರೋಜನ್ ಅನ್ನ ಕಳೆದುಕೊಳ್ತದೆ ಉತ್ಕರ್ಷಣ ಕ್ರಿಯೆಯಲ್ಲಿ. ಅಪಕರ್ಷಣ ಕ್ರಿಯೆಯಲ್ಲಿ ವಸ್ತು ಒಂದು ಏನಾಗ್ತದೆ ಅಂದ್ರೆ ಹೈಡ್ರೋಜನ್ ಅನ್ನ ಪಡೆದುಕೊಳ್ತದೆ. 2 ವ್ಯತ್ಯಾಸಗಳನ್ನ ಬರೆದ್ರು ಏನು ಅಡ್ಡಿ ಇಲ್ಲ. ಸೊ ಓಕೆ. ಅಂಡ್ 14th ಕ್ವಶನ್, ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಗಳಲ್ಲಿ ಬಳಸುವ 2 ಕ್ರಿಯೆಗಳನ್ನ ಬರೆಯಿರಿ. ಇದು ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೆ ಅವಾಗ್ಲೇನೆ. ಇವುಗಳು ಯಾವ ಅಂದ್ರೆ AgCl ಇದ್ದದ್ದು ಬೆಳ್ಳಿಯ ಕ್ಲೋರೈಡ್ ಇದ್ದದ್ದು ಸೂರ್ಯನ ಬೆಳಕಿನಲ್ಲಿ ಡಿವೈಡ್ ಆಗ್ಬಿಟ್ಟು ವಿಭಜನೆ ಕ್ರಿಯೆಗೆ ಹೊಂದ್ಬಿಟ್ಟು ಬೆಳ್ಳಿ ಮತ್ತೆ ಕ್ಲೋರಿನ್ ಅನ್ನ ಬಿಡುಗಡೆ ಮಾಡ್ತದೆ. ಅದಲ್ದೇನೆ ಬೆಳ್ಳಿಯ ಬ್ರೋಮೈಡ್ ಇದ್ದದ್ದು ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿ ಮತ್ತೆ ಬ್ರೋಮೈಡ್ ಗಳಾಗಿ ಡಿವೈಡ್ ಆಗ್ತದೆ. ಇದನ್ನ ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಗಳು, ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ ಅಂತ ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ, ಇದನ್ನ ಈ ರೀತಿಯಾಗಿರ್ತಕ್ಕಂಥ ಕ್ರಿಯೆಗಳನ್ನು ಬಳಸ್ಬಿಟ್ಟೆ ಮಾಡ್ತಿದ್ರು ಅಂತ ಹೇಳ್ಬೋದು. ಇನ್ನು 3 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. 3 ಅಂಕದ ಪ್ರಶ್ನೆಗಳು ಯಾವಂದ್ರೆ, ಅಲ್ಯೂಮಿನಿಯಂ ಸಲ್ಫೇಟ್ ನೊಂದಿಗೆ ಬೋರಿಯಂ ಕ್ಲೋರೈಡ್ ವರ್ತಿಸಿ ಯಾವ ವಿಧದ ರಾಸಾಯನಿಕ ಕ್ರಿಯೆಯನ್ನ ಕ್ರಿಯೆಗೆ ಉದಾಹರಣೆಯಾಗಿದೆ. ಅಲ್ಯೂಮಿನಿಯಂ ಸಲ್ಫೇಟ್ ಇದ್ದು ಬೋರಿಯಂ ಕ್ಲೋರೈಡ್ ಜೊತೆಗೆ ವರ್ತನೆ ಮಾಡಿದಾಗ ಯಾವ ವಿಧ ರಾಸಾಯನಿಕ ಕ್ರಿಯೆ ಉಂಟಾಗ್ತದೆ, ಏಕೆ, ಈ ಕ್ರಿಯೆ ಸರಿದೂಗಿಸಿದ ಸಮೀಕರಣವನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗ್ತದೆ ಅಂದ್ರೆ ಫಸ್ಟ್ ಒನ್, ಇಲ್ಲಿ ಅಲ್ಯೂಮಿನಿಯಂ ಸಲ್ಫೇಟ್ ನೊಂದಿಗೆ ಬೋರಿಯಂ ಕ್ಲೋರೈಡ್ ವರ್ತನೆ ಮಾಡಿದಾಗ, ಇಲ್ಲಿ ನೋಡಿ ಅಲ್ಯೂಮಿನಿಯಂ ಸಲ್ಫೇಟ್ ಇದ್ದು ಬೋರಿಯಂ ಕ್ಲೋರೈಡ್ ನೊಂದಿಗೆ ವರ್ತನೆ ಮಾಡಿದಾಗ ಬೋರಿಯಂ ಸಲ್ಫೇಟ್ ಮತ್ತೆ ಅಲ್ಯೂಮಿನಿಯಂ ಕ್ಲೋರೈಡ್ ಗಳನ್ನ ಉಂಟು ಮಾಡಿದೆ. ಇಲ್ಲಿ ಏನಾಗಿದೆ, ಅಯಾನುಗಳ ವಿನಿಮಯ ಆಗಿದೆ. Al ಇದ್ದದ್ದು Cl ಜೊತೆಗೆ ಬಾಂಡಿಂಗ್ ಮಾಡ್ಕೊಂಡಿದೆ, Ba ಇದ್ದದ್ದು SO4 ಜೊತೆಗೆ ಬಾಂಡಿಂಗ್ ಮಾಡ್ಕೊಂಡು ಅಯಾನುಗಳ ಪರಸ್ಪರ ವಿನಿಮಯ ಆಗಿದೆ. ಈ ವಿನಿಮಯ ಆಗದನ್ನ ಏನಂತ ಕರೀತಾರೆ, ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ, ಅಥವಾ ರಾಸಾಯನಿಕ ದ್ವಿವಿಭಜನೆ ಬರೆಯುವ ಅವಶ್ಯಕತೆ ಇಲ್ಲ, ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಬಹುದು. ನೆಕ್ಸ್ಟ್ ಇಲ್ಲಿ ಏನಂದ್ರೆ ಸರಿದೂಗಿಸಿದ ಸಮೀಕರಣ ಅಂದ್ರೆ ಈ ರೀತಿ ಇದೆ. ನೆಕ್ಸ್ಟ್ 16th ಕ್ವಶನ್, ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣಗಳನ್ನ ಬರೆಯಿರಿ ಮತ್ತು ರಾಸಾಯನಿಕ ಕ್ರಿಯೆ ನಡೆಯುವುದನ್ನ ವೀಕ್ಷಣೆಯಿಂದ ಹೇಗೆ ಖಚಿತಪಡಿಸಿಕೊಳ್ಳಬಹುದು ಅಂತ ಇಲ್ಲಿ ಕೇಳಿದರೆ ಕ್ವಶನ್ ಅನ್ನ. ಫಸ್ಟ್ ಒನ್, ಸೀಸದ ನೈಟ್ರೇಟ್ ಅನ್ನ ಕಾಯಿಸಿದಾಗ ಯಾವ ರೀತಿ ಆಗ್ತದೆ, ಮತ್ತೆ ಬೋರಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ಸಲ್ಫೇಟ್ ಗಳು ವರ್ತಿಸಿದಾಗ ಯಾವ ರೀತಿ ಕ್ರಿಯೆ ಆಗ್ತದೆ, ಮತ್ತು ಯಾವ ರೀತಿ ಸಮೀಕರಣಗಳನ್ನ ಬರೀಬೇಕು ಅನ್ನೋದು ನೋಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ. ಸೀಸದ ನೈಟ್ರೇಟ್ ಇವಾಗ್ಲೇನೆ ಈ ಕ್ವಶನ್ ಡಿಸ್ಕಸ್ ಮಾಡಿದೀವಿ. ಸೀಸದ ನೈಟ್ರೇಟ್ ಅನ್ನ ಕಾಯಿಸಿದಾಗ ಸೀಸದ ಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಗಳನ್ನ ಬಿಡುಗಡೆ ಮಾಡ್ತದೆ. ಇಲ್ಲಿ ಕಂದು ಬಂದ ನೈಟ್ರೋಜನ್ ಡೈಆಕ್ಸೈಡ್ ಅನಿಲ ಕೂಡ ಬಿಡುಗಡೆ ಆಗ್ತದೆ ಅಂತ ನಾವು ಹೇಳ್ಬೋದು. ಇದನ್ನ ವೀಕ್ಷಣೆ ನೈಟ್ರೋಜನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗೋದು ವೀಕ್ಷಣೆ ಕಂದು ಬಣ್ಣದ ಇರುತ್ತೆ. ನೆಕ್ಸ್ಟ್ ಸೋಡಿಯಂ ಸೋಡಿಯಂ ಸಲ್ಫೇಟ್ ಮತ್ತೆ ಬೋರಿಯಂ ಕ್ಲೋರೈಡ್ ಇದ್ದದ್ದು ಪರಸ್ಪರ ಏನಾಗ್ತದೆ ಇಲ್ಲಿ ವರ್ತನೆಗೊಂಡು
ಬೋರಿಯಂ ಸಲ್ಫೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್ ಗಳನ್ನು ಉಂಟು ಮಾಡುತ್ತೆ. ಬೋರಿಯಂ ಸಲ್ಫೇಟ್ ಒಂದು ಪ್ರಕ್ಷೇಪ ಅಂತ ಹೇಳ್ಬಹುದು. ಇಲ್ಲಿ ಬಿಳಿಯ ಬಣ್ಣದ ಪ್ರಕ್ಷೇಪ ಬೋರಿಯಂ ಸಲ್ಫೇಟ್ ಅನ್ನು ಉಂಟು ಮಾಡ್ತದೆ. ಇಟ್ ಈಸ್ ಪ್ರಕ್ಷೇಪ. ಓಕೆ, ದೆನ್ 17th ಕ್ವಶನ್. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಅದರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ದು ಡಿವೈಡ್ ಆಗ್ಬಿಟ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕ್ಯಾಲ್ಸಿಯಂ ಡೈಆಕ್ಸೈಡ್ ಗಳನ್ನ ಕಾರ್ಬನ್ ಡೈಆಕ್ಸೈಡ್ ಗಳನ್ನ ಉಂಟು ಮಾಡೋದು ಇದರ ಸರಿದೂಗಿಸಿದ ಸಮೀಕರಣ ಈ ರೀತಿ ಇದೆ. ಇದನ್ನು ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಇದ್ದು ಹೈಡ್ರೋಜನ್ ಕ್ಲೋರೈಡ್ ಆಗ್ತದೆ. ಇದ್ರದ್ದು ಸರಿದೂಗಿಸಿದ ಸಮೀಕರಣ ಈ ರೀತಿ ಇದೆ. ದೆನ್ ನೆಕ್ಸ್ಟ್ ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಜನ್ ಕ್ಲೋರೈಡ್ ಇದ್ದು ಮ್ಯಾಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಗಳಾಗಿ ಉಂಟಾಗ್ತದೆ. ಇದರದ್ದು ಸರಿದೂಗಿಸಿದ ಸಮೀಕರಣ ಈ ರೀತಿ ಇದೆ. ಇವುಗಳನ್ನ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್ 18th ಕ್ವಶನ್. ಓಕೆ, 18th ಕ್ವಶನ್ ಅಂಡ್ ದ ಲಾಸ್ಟ್ ಕ್ವಶನ್ ಯಾವ್ದಂದ್ರೆ ಕಬ್ಬಿಣದ ಮೊಳೆಯನ್ನ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆ ವಿಧ ಯಾವುದು ಮತ್ತೆ ಏಕೆ? ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಇವೆಲ್ಲ ಸಮೀಕರಣಗಳು ಮತ್ತೆ ಎಲ್ಲಾ ರೀತಿಯ ಇಕ್ವೇಶನ್ ಗಳು ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೆ. ಥಿಯರಿ ಪಾರ್ಟ್ ನಲ್ಲಿ ಎಲ್ಲ ಇವಲ್ದನೆ ಜಾಸ್ತಿ ಇವೆ. ಅವೆಲ್ಲಗಳನ್ನು ಒಂದು ಬುಕ್ ನಲ್ಲಿ ಬರ್ಕೊಳ್ಳಿ, ಅವೆಲ್ಲಗಳನ್ನು ಪ್ರಾಕ್ಟೀಸ್ ಮಾಡ್ರಿ, ಓದ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಸೊ ಥಿಯರಿ ವಿಡಿಯೋನ ಈ ಕ್ವಶನ್ ಸೀರೀಸ್ ಗಿಂತ ಥಿಯರಿ ವಿಡಿಯೋನ ನೋಡೋದು ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ಹೋಗ್ಬಿಟ್ಟು ನೋಡಿ. ಉತ್ತರವನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ, ಏಕೆಂದ್ರೆ ಹೆಚ್ಚು ಕ್ರಿಯಾಪಟು ಲೋಹವಾದ ಕಬ್ಬಿನ ಕಡಿಮೆ ಕ್ರಿಯಾಪಟು ಆಗಿರ್ತಕ್ಕಂಥ ತಾಮ್ರವನ್ನ ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸಿದೆ. ಇದನ್ನ ಸ್ಥಾನಪಲ್ಲಟ ಕ್ರಿಯೆ ಅಂತ ನಾವು ಹೇಳಬಹುದು. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಇದಾಗಿದೆ. Fe ಪ್ಲಸ್ CuSO4 ಇದ್ದು FeSO4 Cu ಆಗಿ ಕನ್ವರ್ಟ್ ಆಗ್ತದೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಲ್ಪ್ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಅಲ್ದೇನೆ ಶೇರ್ ಮಾಡಿ. ಕಾಮೆಂಟ್ಸ್ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೆ ಕಾಮೆಂಟ್ಸ್ ಮಾಡಿ. ಕಾಮೆಂಟ್ಸ್ ಅಲ್ದೇನೆ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೆ 8660301051 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸ್ಆಪ್ ನಲ್ಲಿ ಓನ್ಲಿ ಮೆಸೇಜ್ ಮಾಡಿ. ಮೆಸೇಜ್ ನಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೆ ನಾನು ಸಾಲ್ವ್ ಮಾಡ್ತೇನೆ. ಅದಲ್ದೇನೆ ಏನ್ ಮಾಡಿ ಅಂದ್ರೆ ಲಾಸ್ಟ್ಗೆ ಹೈಪ್ ಅಂತ ಒಂದು ಆಪ್ಷನ್ ಇದೆ. ಆ ಹೈಪ್ ಮೇಲೆ ನೀವು ಎಲ್ಲರೂ ಕ್ಲಿಕ್ ಮಾಡಿ. ಎಷ್ಟು ಹೈಪ್ ಮೇಲೆ ಕ್ಲಿಕ್ ಮಾಡ್ತೀರೋ ಆ ವಿಡಿಯೋ ವೈರಲ್ ಆಗುತ್ತೆ. ಅದಲ್ಲದೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಎಲ್ಲರೂ ನೆಕ್ಸ್ಟ್ ವಿಡಿಯೋ ಯಾವ್ದಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಥಿಯರಿ ಪ್ಲಸ್ ಕ್ವಶನ್ ಸೀರೀಸ್ ಬೇರೆ ಬೇರೆ ವಿಡಿಯೋ ಬರುತ್ತೆ. ಅವುಗಳನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಅಂಡ್ ಬಾಯ್.